ಚಿತ್ರದುರ್ಗದಲ್ಲಿ ಪ್ಲೇಗ್ ಬಂತು. ಪ್ಲೇಗ್ ಬಂದಾಗ ಸಾಹುಕಾರ ವೀರಭದ್ರಪ್ಪನವ್ರ ಮನೆಯವರು, ಅಲ್ಲಿ ಎಲ್ಲ ಪರಿಸರದವರು ಎಲ್ಲರೂ ಅದು ಬಿಟ್ಬಿಟ್ಟು ಒಂದೆಲ್ಲೋ ಕಡೆ ಇದು ಹಾಕ್ಕೊಂಡು ಏನೋ ಟೆಂಟು ಗಿಂಟು ಹಾಕ್ಕೊಂತಾರಲ್ಲ ಆ ಥರ ಹಾಕ್ಕೊಂಡು ಅಲ್ಲಿ ಶಿಫ್ಟ್ ಆದರು. ಬಳ್ಳಾರಿ ಹತ್ರ ಹಲ್ವಾಗ್ಲು ಅಂತ ಅಲ್ಲಿ ಹುಟ್ಟಿದ್ದು. ಜೈಲಿನಲ್ಲಿ ಇದ್ದಾಗ ನಮಗೆ ತುಂಬ ತೊಂದರೆ ಆಯ್ತಂತೆ, ಹುಟ್ಟಿಗೆ ತೊಂದರೆ ಆಯಿತು ಅಂತ ಹೇಳ್ತಾರೆ. ಚೆನ್ನಾಗಿ ನಮ್ಮ ತಂದೆಗೆ ಗೊತ್ತಿಲ್ಲ ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ನಮ್ಮ ಅಜ್ಜಿ ಗಂಡ ಯಜಮಾನರು ಅಜ್ಜ ತುಂಬ ಮುಂಚೆ ತೀರ್ಕೊಂಡ್ರು, ಸಾಲ ಮಾಡಿದ್ರು. ಅವರಾಗಿ ಕೋಲ್ ತೊಗೊಂಡಿಲ್ಲ ಅಂತ ಬಿದ್ದರು ಅಥವಾ ಅವ್ರು ಎದ್ದ ತಕ್ಷಣ ತಲೆ ಸುತ್ತಿ ಬಿದ್ದರು, ಅದು ಗೊತ್ತಾಗಲ್ಲ. ಓಲ್ಡ್ ಏಜಲ್ಲಿ ಬಿದ್ದಿದ್ದಾರೆ ಅಷ್ಟೇ. ಬಿದ್ದ ಮೇಲೆ ಕೊನೆ ಆದೇನೆ ಬೋರಿಂಗ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅಲ್ಲೇ ದಿವಂಗತ ಎಸ್ ನಿಜಲಿಂಗಪ್ಪನವರ ಸಾಧನೆ ಕತೆ. ಹೇಳಿ ಮೇಡಮ್, ಸಂದರ್ಭ ಸಿಚುವೇಶನ್ಸ್ ಯಾವ ರೀತಿ ಕರ್ಕೊಂಡು ಹೋಯ್ತು ಅವರ ಜೀವನದಲ್ಲಿ? ಹೇಗೆ ಅವ್ರು CM ಆಗ್ತಾರೆ? ಅವ್ರು CM ಹೇಗಾಗ್ತಾರೆ ಅಂದರೆ, ಅವರು ಲಾಯರ್ ಆಗಿದ್ದರು ಮೊದಲು. ಬಡ ಕುಟುಂಬದಲ್ಲಿ ಹುಟ್ಟಿದವರು, ಅಲ್ಲಿ ಇಲ್ಲಿ ಬೆಳೆದು ಯಾರ್ದೋ ಹೆಸರು ಇದರಿಂದ ಓದ್ಕೊಂಡು ಪೂನಾದಲ್ಲಿ, ಅವಾಗೆಲ್ಲ ಪೂನಾ BA LLB ಲಾಯರ್ ಓದೋದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದು, ಲಾ ಓದೋದಕ್ಕೆ ಪೂನಾದಲ್ಲಿ ಹೋದರು. ಇವರು ಪೂನಾದಲ್ಲಿ ಹೋಗಿ ಲಾ ಮಾಡ್ಕೊಂಡು ಬಂದರು. ಚಿತ್ರದುರ್ಗದಲ್ಲಿ ಸೆಟ್ಲಾದರು. ನಮ್ಮ ತಂದೆ ಹಲ್ವಾಗ್ಲು ಅಂತ ಇದೆ, ಬಳ್ಳಾರಿ ಹತ್ರ ಹಲ್ವಾಗ್ಲು ಅಂತ, ಅಲ್ಲಿ ಹುಟ್ಟಿದ್ದು. ಅವರಿಗೆ ಒಬ್ಬ ಅಕ್ಕ ಇದ್ದರು, ನಮ್ಮ ಜೊತೆಲಿದ್ದರು ಅವ್ರ ಅಕ್ಕ ಇದ್ದರು. ಒಬ್ಬ ಅಣ್ಣ ಇದ್ದರು. ಅಣ್ಣ ಏನೂ ಏಳಿಗೆ ಆಗಲಿಲ್ಲ, ಏನೋ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ರು. ಹೀಗೆ ಅವರು ಚಿತ್ರದುರ್ಗದಲ್ಲೇ ಸೆಟ್ಲಾದರು. ನಮ್ಮ ತಂದೆ ಸೆಟ್ಲಾದಾಗ ಒಬ್ಬರು ವೀರಭದ್ರಪ್ಪ, ಸಾಹುಕಾರ ವೀರಭದ್ರಪ್ಪ ಅಂತ ಚಿತ್ರದುರ್ಗದಲ್ಲಿದ್ದರು. ದೊಡ್ಡ ಮನೆ, ದೊಡ್ಡ ಕಾಂಪೌಂಡು, ಫುಲ್ ಇಡೀ ಒಂದು ಲೈನ್ ಅವರದೇ. ಅವರಿದ್ದರು. ಅವ್ರ ಮನೇಲಿ ಇವರಿದ್ದರು, ಬೆಳೆದಾಗ ಸಾಹುಕಾರ ವೀರಭದ್ರಪ್ಪ ಇವರು ಗೆಳೆಯರು. ಅಲ್ಲಿ ಅವ್ರ ಅಜ್ಜಿ ಒಬ್ಬರಿದ್ದರು, ಸಾಹುಕಾರ ವೀರಭದ್ರಪ್ಪ ಅವರ ತಾಯಿ. ಅವ್ರು ಯಾವಾಗಲೂ ಇವನಿಗೆ ಸುಳ್ಳ ಅಂತ ಹೇಳೋರು, ಅವ್ರ ಮಗನಿಗೆ ಕಳ್ಳ ಅಂತ ಹೆಸರಿಟ್ಟಿದ್ರು. ಕಳ್ಳ ಸುಳ್ಳ ಅಂತ ಹೆಸರಿಟ್ಟಿದ್ರು. ಯಾಕೆಂದರೆ ಇವ್ರು ಚಿಕ್ಕನ್ನಲ್ಲಿ ಅವ್ರದ್ದು ಡಬ್ಬಿ ತೆಗೆದು ಅವ್ರದ್ದು ಎಲ್ಲ ಇಟ್ಟಿರ್ತಾರಲ್ಲ, ಒಡವೆ ವಸ್ತ್ರ ದುಡ್ಡು ಎಲ್ಲ ಆವಾಗಿನ ಕಾಲದಲ್ಲಿ ಸಾಹುಕಾರರವರು ಇಟ್ಟಿರ್ತಾರಲ್ಲ, ಅವರು ಸಾಹುಕಾರರು ವೀರಭದ್ರಪ್ಪನವರು ಡಬ್ಬಿ ತೆಗಿಯೋಕ್ಕೆ ಸಾಹಸ ಪಡೋದು, ಇವ್ರು ನಿಂತ್ಕೊಂಡು ನೋಡೋದು, ಆ ಕಡೆ ಈ ಕಡೆ ಯಾರಾದರೂ ಬಂದರೆ ಹೇಳೋದು. ಅದಕ್ಕೆ ನಮ್ಮ ತಂದೆ ಸುಳ್ಳ, ಅವ್ರ ಮಗ ಕಳ್ಳ ಅಂತ, ವೀರಮ್ಮ ಅಂತ ಅವ್ರ ಹೆಸರು, ಸಾಹುಕಾರ ವೀರಮ್ಮ ಅಂತ. ಅವರೂ ನೋಡಿದ್ದೀನಿ ನಾನು. ಆ ಥರ ಅವ್ರು ಚೆನ್ನಾಗಿ ಅಲ್ಲಿ ಖುಷಿಯಾಗಿದ್ದರು ಅಂತ ಕಾಣುತ್ತೆ. ಮೊದಲು ವೀರಮ್ಮನವರು ನಮ್ಮ ತಂದೆನ ಕಂಡ್ರೆ ಆಗ್ತಿರ್ಲಿಲ್ಲ. ಈ ಹುಡುಗ ಏನೋ ಬಂದಿದ್ದಾನೆ ನಮ್ಮ ಜೊತೆಗೆ, ಎಲ್ಲಿಂದನೋ ಬಂದೋ ಏನೋ ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತಿದ್ರು. ಆದರೆ ಒಂದು ಸರ್ತಿ ಚಿತ್ರದುರ್ಗದಲ್ಲಿ ಪ್ಲೇಗ್ ಬಂತು. ಪ್ಲೇಗ್ ಬಂದಾಗ ಸಾಹುಕಾರ ವೀರಭದ್ರಪ್ಪನವ್ರ ಮನೆಯವರು, ಅಲ್ಲಿ ಎಲ್ಲ ಪರಿಸರದವರು ಎಲ್ಲರೂ ಅದು ಬಿಟ್ಬಿಟ್ಟು ಒಂದೆಲ್ಲೋ ಕಡೆ ಇದು ಹಾಕ್ಕೊಂಡು ಏನೋ ಟೆಂಟು ಗಿಂಟು ಹಾಕ್ಕೊಂತಾರಲ್ಲ ಆ ಥರ ಹಾಕ್ಕೊಂಡು ಅಲ್ಲಿ ಶಿಫ್ಟ್ ಆದರು. ಅಲ್ಲಿ ಶಿಫ್ಟ್ ಆದಾಗ ನಮ್ಮ ತಂದೆಗೆ ಬರಲಿಲ್ಲ, ಚೆನ್ನಾಗಿದ್ರು ಅವರು. ಒಂದು ಗಾಡಿ ಮೇಲೆ ಒಂದು ಗಾಡಿ ಇತ್ತಂತೆ, ಅಲ್ಲಿ ಹುಲ್ಲುಗಿಲ್ಲು ಹಾಕಿದ್ರು ಅಂತ ಕಾಣುತ್ತೆ. ಅಲ್ಲೇ ಮಲ್ಗೋರು. ಇವರಿಗೆಲ್ಲ ಔಷಧಿ ತಂದು ಕುಡಿಸೋದು, ಅವ್ರಿಗೆಲ್ಲ ಉಪಚಾರ ಮಾಡೋದು, ಗಂಜಿ ತಂದು ಕುಡಿಸೋದು ಎಲ್ಲ ಮಾಡೋರು. ಯಾವಾಗ ವೀರಮ್ಮನವ್ರಿಗೆ ನಮ್ಮ ತಂದೆ ನೋಡಿಕೊಂಡ್ರು ಚೆನ್ನಾಗಿ, ಬೇರೆಯವ್ರ ಜೊತೆಗೆ ಅವ್ರನ್ನ ನೋಡಿಕೊಂಡ್ರು. ಆವಾಗ ಅವ್ರ ಮೇಲೆ ತುಂಬ ಪ್ರೀತಿ ಬಂತು. ಆಮೇಲೆ ಮಗನ ಥರನೇ ಕಾಣ್ತಾಯಿದ್ರು. ಹಾಗೆ ಅವರು ನಮ್ಮ ತಂದೆ ಹಾಗೆ ನೋಡ್ಕೊಂಡಿದ್ದಾರೆ ಎಲ್ಲರನ್ನೂ. ಅಲ್ಲಿಂದ ಬೆಳೀತು. ಹಾಗೆ ಅದು ಒಂದು ಜ್ಞಾಪಕ ಇದೆ ನನಗೆ. ನಮಗೆ ಅವರು ಜೈಲಿನಲ್ಲಿದ್ದಾಗ ಹೇಗಿದ್ರು ಏನು ಅಂತ ಗೊತ್ತಿಲ್ಲ. ನಮ್ಮ ದೊಡ್ಡಕ್ಕಂಗೆ ಅವ್ರು ಹೇಳೋದ್ರ ಪ್ರಕಾರ ಜೈಲಿನಲ್ಲಿದ್ದಾಗ ನಮಗೆ ತುಂಬ ತೊಂದರೆ ಆಯ್ತಂತೆ, ಹುಟ್ಟಿಗೆ ತೊಂದರೆ ಆಯಿತು ಅಂತ ಹೇಳ್ತಾರೆ. ಚೆನ್ನಾಗಿ ನಮ್ಮ ತಂದೆಗೆ ಗೊತ್ತಿಲ್ಲ ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಅವ್ರು ಆಮೇಲೆ ಹೇಳ್ತಾರೆ, ಆ ಪುಸ್ತಕ ಓದಿದ್ಮೇಲೆ ಅವ್ರಿಗೆ ಗೊತ್ತು. ನಮ್ಮ ದೊಡ್ಡಕ್ಕ ಬರೆದ್ರಲ್ಲ ಪುಸ್ತಕ, ಅವ್ರು ಓದಿದ್ಮೇಲೆ ಅವ್ರು ಇಷ್ಟೆಲ್ಲ ಆಯಿತಾ ನನಗೆ ಗೊತ್ತೇ ಇಲ್ಲ ಅಂತ. ಅಂದರೆ ಅವರು ದುಡ್ಡು ಕೊಟ್ಟು ಹೋಗಿದ್ದಾರೆ, ಅವ್ರಿಗೆ ನಮ್ಮ ತಾಯಿಗೆ ತಲುಪಿಲ್ಲ. ಭಾಳ ಕಷ್ಟಪಟ್ಟರು. ಒಂದು 100 ರೂಪೀಸೋ ಏನೋ ತಿಂಗಳಿಗೆ, ಅಷ್ಟರಲ್ಲೇ ಜೀವನ ಮಾಡಬೇಕಾಯ್ತು. ಏನೇನೋ ಇದೆ ಹಾಗೆ. ಅದು ನಮ್ಮ ತಂದೆಗೆ ಗೊತ್ತಾಗಿಲ್ಲ. ಅವ್ರನ್ನ ಸಾಕಿದ್ರಲ್ಲ, ನಮ್ಮ ತಂದೆನ ಸಾಕಿದವರು ನಮ್ಮ ಅಜ್ಜಿ ತಂಗಿ ಫ್ಯಾಮಿಲಿ ನಮ್ಮ ತಂದೆಯವ್ರನ್ನ ಸಾಕಿದ್ದು. ನಮ್ಮ ತಂದೆಯವ್ರನ್ನ ಅವರ ಚಿಕ್ಕಮ್ಮನ ಫ್ಯಾಮಿಲಿ, ಅವ್ರು ಸಿದ್ದವನಹಳ್ಳಿಯವರು. ಸ್ಕೂಲ್ಗೆ ಹೋದಾಗ ಸೇರಿಸಿದಾಗ ಅಂದ್ರಂತೆ, ಯಾರ ಮಗನೋ, ಅವಾಗೆಲ್ಲ ಅಷ್ಟೇ ಅಲ್ಲ, ಯಾರು ಮನೆ ಹುಡುಗನೋ ಇವನು ಅಂದರೆ ಸಿದ್ದವನಹಳ್ಳಿ ಅಂತ ಬರ್ಕೊಳ್ಳಿ ಅಂತ ಅಂದ್ರಂತೆ ಯಾರೋ. ಸೊ ಇವರು ಸಿದ್ದವನಹಳ್ಳಿ ಆದರು. ಕೊನೆಯವರೆಗೂ ಸಿದ್ದವನಹಳ್ಳಿ ನಿಜಲಿಂಗಪ್ಪ ಅಂತಲೇ ಆಯಿತು. ಸೊ ಆ್ಯಕ್ಚುಲಿ ನಮ್ಮ ತಂದೆ ಚಿಕ್ಕಮ್ಮನ ಮಕ್ಕಳು ಸಿದ್ದವನಹಳ್ಳಿ. ಅವ್ರ ಮಗ ಇನ್ನೂ ಇದ್ದಾನೆ, ನನ್ನ ಕಸಿನ್ನು.
ನನ್ನ ಕಸಿನ್ಗೆ ಭಾಳ ಚೆನ್ನಾಗಿ ಗೊತ್ತು. ಯಾಕೆಂದರೆ ಅವನಿಗೆ ನಮ್ಮ ತಂದೆ ಕಂಡ್ರೆ ಭಾಳ ಗೌರವ. ಡೆಲ್ಲಿಗೆ ಹೋಗ್ಬೇಕಾದ್ರೆ, ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರ ಜೊತೆಗೆ ಅವ್ರ ಜೊತೆಗೆ ಹೋಗ್ತಾ ಇದ್ದ. ಅವ್ನಿಗೆ ತುಂಬ ಗೊತ್ತು, ಆದರೆ ಅವ್ನು ಹೇಳಲ್ಲ. ಏನೋ ಯಾಕೋ ನೀನು ಹೇಳಲ್ಲ, ನೀನು ಹೇಳಬೇಕು, ನೀನು ತುಂಬ ಚೆನ್ನಾಗಿ ಗೊತ್ತಿದೆ ಅಂದರೆ ಅವ್ನು ಹೇಳ್ತಾನೆ, ತುಂಬ ಹತ್ತಿರದವರು ಮಾತಾಡಬಾರ್ದು ಕಣೆ ಅಂತಾನೆ. ಚೆನ್ನಾಗಿ ಗೊತ್ತು. ಈ ಡೆಲ್ಲಿನಲ್ಲಿ ಇರೋ ಪಾಲಿಟಿಷಿಯನ್ಸು ತುಂಬ ಬರ್ತಿದ್ರಂತೆ ಅಲ್ಲಿಗೆ. ಹಾಗೆ ಅವನಿಗೆ ಗೊತ್ತು. ಅವನು ಭೇಟಿ ಮಾಡಿ, ಅಲ್ಲಿ ಅವ್ರದ್ದು ಒಟ್ಟು ಕುಟುಂಬ, ನಮ್ಮ ತಂದೆ ಚಿಕ್ಕಮ್ಮಂದು. ಅವ್ರ ಚಿಕ್ಕಪ್ಪಂಗೆ ಇವ್ರನ್ನ ಕಂಡ್ರೆ ಭಾಳ ಇಷ್ಟ. ತುಂಬ ಲಕ್ಷಣವಾಗಿದ್ರಂತೆ ನೋಡೋಕ್ಕೆ. ನಮ್ಮ ತಂದೆ ಅಣ್ಣ ತುಂಬ ಚೆನ್ನಾಗಿದ್ರಂತೆ. ಅವರೆಲ್ಲ ಬಂದು ಅವ್ರ ಮಕ್ಕಳು ಬೇರೆ ಇರ್ತಾರಲ್ಲ, ಅವ್ರ ಮಕ್ಕಳು ಅವರು ಎಲ್ಲ ಇರ್ತಾರಲ್ಲ, ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಇವ್ರ ಮನೆಗೆ ಬಂದು ಅವ್ರು ಕೂತ್ಕೊಳ್ಳೋದು. ಅಲ್ಲಿ ಅವ್ರನ್ನ ಸೇರಿಸ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಸೊ ಕೆಲವ್ರು ಏನು ಮಾಡೋರು, ಹೋಗಿಬಿಟ್ಟು ಇವ್ರನ್ನ ಹಲ್ವಾಗ್ಲಿಗೆ ಬಿಟ್ಟು ಬರೋರಂತೆ ಅವ್ರ ಮನೆಗೆ. ಹಲ್ವಾಗ್ಲು ನಮ್ಮ ತಂದೆ, ನಮ್ಮ ಅಜ್ಜಿ ಗಂಡ ಯಜಮಾನರು ಅಜ್ಜ ತುಂಬ ಮುಂಚೆ ತೀರ್ಕೊಂಡ್ರು, ಸಾಲ ಮಾಡಿದ್ರು. ಸೊ ನಮ್ಮ ಅಜ್ಜಿ ತುಂಬ ಕಷ್ಟಪಟ್ಟರು ಅದು ಸಾಲ ತೀರ್ಸೋಕ್ಕೆ. ಒಂದು ಸಾಲ ತೀರ್ಸೋಕ್ಕೆ ಕಷ್ಟಪಟ್ಟರು. ಎಷ್ಟು ಅಂತಂದರೆ ಕೊನೆಗೂ ಸ್ವಲ್ಪ ಸಾಲ ಉಳಿದಿತ್ತಂತೆ. ನಮ್ಮ ತಂದೆ ಲಾಯರ್ ಆದಮೇಲೆ ಅವ್ರನ್ನ ಕರೆಸಿ ಅದಕ್ಕೆ ಬಡ್ಡಿಗೆಲ್ಲ ಸೇರಿಸಿ ಕೊಟ್ಟರಂತೆ ಅದನ್ನು. ಹಾಗೆ ನಮ್ಮ ಅಜ್ಜಿ ಇದ್ದಿದ್ದು. ಅವರು ಕೂಲಿ ಮಾಡಿದವರು. ನಮ್ಮ ಅಜ್ಜಿ ಕೂಲಿ ಮಾಡಿ, ನಮ್ಮ ಅಜ್ಜ ಹೋದ್ಮೇಲೆ ಕೂಲಿ ಮಾಡಿ ಕೆಲಸ ಮಾಡ್ತಿದ್ರು. ಹೀಗಿದ್ರು. 2 ಆಣೆ, ಆವಾಗ 2 ಆಣೆಗೆ ಕೂಲಿ ಮಾಡೋರು. ಕಷ್ಟಪಟ್ಟಿದ್ದಾರೆ. ಆ ಥರ ಜೀವನ ಇದ್ದಾಗ ಅವ್ರ ತಂಗಿ ಮನೆಯಲ್ಲಿ ಇವ್ರು ಓದೋಕ್ಕೆ ಬಿಟ್ಟರು ಅವ್ರ ಮಕ್ಕಳನ್ನ, ನಮ್ಮ ತಂದೆನ, ಅವ್ರ ಅಣ್ಣನ. ಅವ್ರು ಏನು ಮಾಡೋರಂತೆ, ಅವ್ರು ಇಷ್ಟಪಡಲಿಲ್ಲ ಅವ್ರ ಮನೇಲಿ ಇಟ್ಕೊಳ್ಳೋಕ್ಕೆ. ಕರ್ಕೊಂಡು ಬಂದು ಹಲ್ವಾಗ್ಲಿಗೆ ಬಿಡೋರಂತೆ. ಹಲ್ವಾಗ್ಲು ಅಂದರೆ ಅವ್ರ ಸ್ವಂತ ಮನೆ ಬಿಡೋರಂತೆ. ಬಿಟ್ಮೇಲೆ ಮತ್ತೆ ಅವರು ಚಿಕ್ಕಪ್ಪ ಬಂದು, ಏನು ಅವರು ಯಾಕೆ ಹೋದ್ರು ಅಲ್ಲಿಗೆ ಅಂತ ಹೇಳಿ ಮತ್ತೆ ಅವ್ರನ್ನ ಕರ್ಕೊಂಡು ಬರೋರಂತೆ. ಅವ್ರಿಗೆ ಪ್ರೀತಿ, ಚಿಕ್ಕಪ್ಪಂಗೆ ಪ್ರೀತಿ, ಆದರೆ ಅವ್ರ ಮನೆಯವ್ರಿಗೆ ಇಷ್ಟ ಇಲ್ಲ. ಕರ್ಕೊಂಡು ಬಂದು ಹಿಂಗೆ 1-2 ಸರಿ ಆದಮೇಲೆ ಇದು ಸರಿಗಿಲ್ಲ ಅಂತ ಅವ್ರನ್ನ ಬೇರೆಯವ್ರ ಮನೆಯಲ್ಲಿ ಇರಿಸಿ, ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಇದ್ದು, ಕೊನೆಗೆ ಸಾಹುಕಾರ ವೀರಭದ್ರಪ್ಪ ಅವ್ರ ಮನೆಯಲ್ಲಿ ಸೆಟ್ಲ್ ಆದರು ನಮ್ಮ ತಂದೆ. ನಮ್ಮ 60ನೇ ವರ್ಷದ ಹುಟ್ಟುಹಬ್ಬ ನಮ್ಮ ದೊಡ್ಡಕ್ಕಂಗೆ, 60th. ಅವರು ಫಸ್ಟ್ ಚೈಲ್ಡು ನಮ್ಮ ತಂದೆಗೆ. ಎಲ್ಲ ಲಾಯರ್ಗಳು ಇನ್ನೇನು ನಮ್ಮ ತಾಯಿಗೆ ಅದು ಹೆರಿಗೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಇದಕ್ಕೆ ಹೋಗಿದ್ರಂತೆ, ಹಂಪಿ ವಿರೂಪಾಕ್ಷ. ಅಲ್ಲಿ ಅವರು ಲಾಯರ್ಗಳು, ಬೇರೆ ಲಾಯರ್ಗಳು ಎಲ್ಲ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಹೋಗಿದ್ರಂತೆ. ಆವಾಗ ಹೇಳಿದ್ರಂತೆ, ನೋಡಪ್ಪ, ನನಗೆ ಹೆಣ್ಮಗು ಆದರೆ ಜಗನ್ಮಾತೆ ಪಾರ್ವತಿ ಅಂತ ಹೆಸರಿಡ್ತೀನಿ, ಇಲ್ಲ ನನಗೆ ಗಂಡ್ಮಗು ಆದರೆ ವಿರೂಪಾಕ್ಷ ಅಂತ ನಿನ್ನ ಹೆಸರೇ ಇಡ್ತೀನಿ ಅಂತ ಹೇಳಿ ಅವ್ರಿಗೆ ಹೆಣ್ಮಗು ಆಯಿತು. ನಮ್ಮ ತಾಯಿಗೆ ಹೆಣ್ಮಗು ಆಯಿತು, ಪಾರ್ವತಿ ಅಂತ. ನಮ್ಮ ದೊಡ್ಡಕ್ಕನ ಹೆಸರು ಪಾರ್ವತಿ ಅಂತ ಹೆಸರಿಟ್ಟರು. ಆಮೇಲೆ ನಮ್ಮಕ್ಕ ಅದನ್ನು ಬರೆದಿದ್ದಾರೆ. 60ನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಮ್ಮ ತಂದೆ ಅವ್ರಿಗೆ ಕಾಗದ ಬರೆದ್ರು, ಒಂದು ಲೆಟರ್ ಬರೆದ್ರು. ಹೀಗೆ ನಾನು ಅಂದ್ಕೊಂಡಿದ್ದೆ, ನೀನು ಹೆಣ್ಮಗು ಆದರೆ ಪಾರ್ವತಿ ಅಂತ. ಆವಾಗ ಅದನ್ನು ನೆನಪಿಸ್ಕೊಂಡು ಆ ಕಾಗದ ಚೆನ್ನಾಗಿದೆ. ಅದರ ಕೊನೆಯ ದಿನಗಳು ಏನಾದರೂ ನಿಮಗೆ ಜ್ಞಾಪಕ ಇದೆಯಾ? ಹೇಗಿತ್ತು, ಏನಾಯಿತು? ಹಾಂ, ಕೊನೆ ದಿನಗಳು ಜ್ಞಾಪಕ ಇದೆ. ನಾವು ಚಿತ್ರದುರ್ಗದಲ್ಲೇ ಇದ್ದರು. ಇವರು. ಅವ್ರು ತುಂಬ ಚೆನ್ನಾಗಿದ್ದರು. 98 ವರ್ಷವರೆಗೂ ಇದ್ದರು. ನಾನು ಅವಾಗ ಹೋಗ್ತಾಯಿದ್ದೆ. ನಮ್ಮ ಅಣ್ಣ ತುಂಬ ನೋಡ್ಕೊಳ್ಳೋರು ಅವರನ್ನು. ಅವರಿಲ್ಲ ಈಗ, ರಾಜಶೇಖರ್ ಅಂತ, ತುಂಬ ನೋಡ್ಕೊಳ್ಳೋರು. ಅವ್ರು ಕೊನೆಗಿದ್ದಿದ್ದು ಅವರೇನೆ, ನಮ್ಮ ಅಣ್ಣ ರಾಜಣ್ಣ ಅಂತ ಇದ್ವಿ ನಾವು. ಅವರು ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ತಂದೆನ. ಆಮೇಲೆ ಕೊನೆಗೆ ಅವರು ನಡೆಯೋದು ತುಂಬ ಸ್ಲೋ ಆಗಿಬಿಡ್ತಿತ್ತು. ನಮ್ಮನೆ ದೊಡ್ಡದಾಗಿದೆ. ಒಂದು ಡೋರಿಂದ ಅವ್ರ ಬೆಡ್ರೂಮ್ಗೆ ಹೋಗಬೇಕು, ಹಾಲ್ ದಾಟಿ ಅಂತಂದರೆ ತುಂಬ ಒಂದು ಟೈಮ್ ತಗೊಳ್ಳೋರು. ಆ ಟೈಮ್ನಲ್ಲಿ ನಮ್ಮಣ್ಣ ಒಂದು ಕತೆ ಹೇಳ್ತಿದ್ದ ಅವ್ರಿಗೆ. ಅದು ನಾನು ಹೋಗಿದ್ದೆ. ಆವಾಗ ನಾನು ಒಂದು ಕಡೆ, ನಮ್ಮಣ್ಣ ಒಂದು ಕಡೆ, ನಮ್ಮ ತಂದೆ ಇದ್ದರು ಮುಂದೆ. ಹೇಳ್ತಿದ್ವಾಗ ಅವರು, ಜೋರಾಗಿ ಹೇಳೋ, ನನಗೂ ಕೇಳಬೇಕು ಅಂತ ಹೇಳೋರು. ಹಾಗೆ ಆ ಥರ ಇತ್ತು. ಆಮೇಲೆ ಅವರು ಕೊನೆಗೆ ಅವ್ರಿಗೆ ಊಟದ ಮನೆಯವ್ರಿಗೂ ಹೋಗೋಕ್ಕಾಗ್ತಿರ್ಲಿಲ್ಲ. ಮಧ್ಯದಲ್ಲೇ ಹಾಲ್ನಲ್ಲೇ ಡೈನಿಂಗ್ ಟೇಬಲ್ ಎಲ್ಲ ಹಾಕ್ಕೊಂಡು ಅಷ್ಟಕ್ಕೆ ಓಡಾಡ್ತಿದ್ರು. ಆಮೇಲೆ ಅವ್ರಿಗೆ ಕೊನೆಯವ್ರಿಗೂ ಏನಾದರೂ ಪುಸ್ತಕ ಓದೋರು, ಅವ್ರಿಗೆ ಬುಕ್ ಕೇಳೋರು. ಅವರು ಪುಸ್ತಕ ಓದ್ತಾಯಿದ್ರು, ಆದರೆ ಜಾಸ್ತಿ ಫಿನಿಷ್ ಮಾಡ್ತಿರ್ಲಿಲ್ಲ ಯಾವುದನ್ನು. ಇಟ್ಕೊಂಡಿರೋರು ಬುಕ್ನೂ ಅಷ್ಟೇ, ಬುಕ್ ಓದ್ಕೊಂಡಿರೋರು. ಕೊನೆಗೆ ಜಾಸ್ತಿ ಜನನೂ ಬರ್ತಿರ್ಲಿಲ್ಲ ನೋಡೋಕ್ಕೆ. ಅವರು ಖುಷಿಯಾಗೇ ಇದ್ದರು, ಕೊನೆಯವರೆಗೂ ಖುಷಿಯಾಗೇ ಇರ್ತಿದ್ರು. ಅವರು ರೆಗ್ಯುಲರಾಗಿ ಅವ್ರಿಗೆ ತಿಂಡಿ ಊಟ ಎಲ್ಲ ನಿಯಮ, ಇಂತಿಂಥ ಟೈಮ್ಗೆ ಆಗಬೇಕು ಅಂತ. ಅದಷ್ಟೇ ರೊಟೀನ್ ಇರ್ತಿತ್ತು. ಆಮೇಲೆ ಒಂದು ಸರ್ತಿ 2-3 ಸರ್ತಿ ಬಿದ್ದಿದ್ದಾರೋ ಏನೋ ಆಗಿದೆ.
ಅವರು ಇದಕ್ಕೆ ಹೋಗಿ ಕೊನೆಗೆ ಬೋರಿಂಗ್ ಹಾಸ್ಪಿಟ್ಲಿಗೆ ಸೇರಿಸೋದು. ಇದು ಲಾಸ್ಟ್ ಡೇಸಲ್ಲಿ ಬಿದ್ದರಂತೆ. ಅಂದರೆ ಡಾಕ್ಟ್ರ್ ಹೇಳೋದು ಅವರಾಗಿ ಕೋಲ್ ತೊಗೊಂಡಿಲ್ಲ ಅಂತ ಬಿದ್ದರು, ಅಥವಾ ಅವ್ರು ಎದ್ದ ತಕ್ಷಣ ತಲೆ ಸುತ್ತಿ ಬಿದ್ದರು, ಅದು ಗೊತ್ತಾಗಲ್ಲ. ಓಲ್ಡ್ ಏಜಲ್ಲಿ ಬಿದ್ದಿದ್ದಾರೆ ಅಷ್ಟೇ. ಬಿದ್ದ ಮೇಲೆ ಕೊನೆ ಅದೇನೆ ಬೋರಿಂಗ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅಲ್ಲೇ ಒಂದು 15 ದಿನ ಇದ್ದರು. ಡಾಕ್ಟ್ರುಗಳು ಸುಮ್ಮನೆ ಏನೇನೋ ಮಾಡಿದ್ರು. ಗೊತ್ತಾಯಿತು ನಮಗೆ ಅವ್ರು ಹೋಗ್ತಾರೆ ಅಂತ, ಯಾಕೆ ಬದುಕಿಸ್ತಿದ್ದಾರೆ ಅಂತಲೂ ನಾವು ಭಾಳ ಬೇಜಾರು ಪಟ್ಕೊಂಡ್ವಿ. ಆಮೇಲೆ ಅವ್ರಿಗೆ ಬೆಂಗಳೂರಿನಲ್ಲಿತ್ತಲ್ಲ ಬೋರಿಂಗ್ ಹಾಸ್ಪಿಟ್ಲ್ ಬೆಂಗಳೂರು, ಅಲ್ಲಿಂದ ಎಷ್ಟು ಚಿತ್ರದುರ್ಗಕ್ಕೆ ಹೋಗಬೇಕು ನಾನು ಅಂತ ಆಸೆ ಬಂತು ಅಂದರೆ, ಅಲ್ಲಿ ಅವ್ರಿಗೆ ನರ್ಸ್ಗಳು ಇರ್ತಾರಲ್ಲ, ಅವ್ರಿಗೆ ನೀನು ಎಷ್ಟು ಕೇಳಿದ್ರು ಅಷ್ಟು ದುಡ್ಡು ಕೊಡ್ತೀನಮ್ಮ, ನಾನು ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ಬಿಡು. ಸರಿಯಾಗಿ ಇರಲಿ ಕಾನ್ಷಿಯಸ್ನೆಸ್ ಇರಲಿಲ್ಲ ಅವ್ರಿಗಷ್ಟು. ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ಬಿಡು ನನ್ನ, ಹಾಗೆ ಕೇಳೋರು. ಆಮೇಲೆ ಅವ್ರನ್ನ ಚಿತ್ರದುರ್ಗ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಮಧ್ಯದಲ್ಲೇ ಏನಾದರೂ ಏನೋ ಒಂದು ಅಳುಕು ನಮ್ಮ ದೊಡ್ಡಕ್ಕಂಗೆ ಹೆಂಗೆ ಕರ್ಕೊಂಡು ಹೋಗೋದು, ಜನ ಏನು ಅನ್ಕೊತಾರೋ ಅಂತ ಏನೋ ಅಳುಕು ಅವ್ರಿಗೆ. ಸೊ ಅವರು ಹಿಂಗೆ ಮೇನಾಮೇಷ ನಡೆಸ್ತಿದ್ದಾಗ ಇವರು ರಾಮಕೃಷ್ಣ ಹೆಗಡೆ ಅವರೆಲ್ಲ ಬಂದು ಹೇಳಿದರು, ಅವರು ಇನ್ನೇನು ಕೊನೆ ದಿನಗಳು, ಅವ್ರಿಗೆ ಅಷ್ಟು ಆಸೆ ಇದೆ, ಅವ್ರನ್ನ ಕರ್ಕೊಂಡು ಹೋಗಿಬಿಡೋಣ ಅಂತ ಹೇಳಿದ್ರು. ಹೇಳಿಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ರು. ಆವಾಗ ಒಬ್ಬರು ಲೇಡಿ ಗವರ್ನರ್ ಆಗಿದ್ದರು, ಲೇಡಿ ಗವರ್ನರು. ಅವರು ಎಷ್ಟು ವ್ಯವಸ್ಥೆ ಮಾಡಿದ್ರು ಅಂದರೆ, ಅವ್ರನ್ನ ಒಂದು ಆ್ಯಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗೋ ಆ್ಯಂಬ್ಯುಲೆನ್ಸು, ಅದ್ರ ಹಿಂದ್ಗಡೆ ಇನ್ನೊಂದು ಆ್ಯಂಬ್ಯುಲೆನ್ಸ್ ಅಕಸ್ಮಾತ್ ಏನಾದರೂ ಆದರೆ, ಆಮೇಲೆ ಮುಂದ್ಗಡೆ ಇನ್ನೊಂದು ಗಾಡಿ, ಅಲ್ಲಿ ಗಾಡಿನಲ್ಲಿ ಎಲ್ಲರಿಗೂ ಆ ರೋಡ್ನಲ್ಲಿ ಯಾರು ಓಡಾಡ್ಕೊಡ್ದು, ಅಲ್ಲಿಂದ ಅವ್ರು ಹೋಗೋ ಅದನ್ನು ತಡಾಯಿಸೋವ್ರಿಗೂ ಯಾರು ಇರ್ಕೊಡ್ದು, ಅವ್ರದ್ದು ಒಂದೇ ಗಾಡಿ. ಅಂದರೆ ಅಡ್ಡ ಯಾವುದು ಬರಬಾರ್ದು ವೆಹಿಕಲ್ ಅಂತ ಫುಲ್ ರೋಡು ವ್ಯಾಕೆಂಟ್ ಮಾಡಿದ್ರು. ಅವ್ರು ಹೋಗ್ತಿದ್ದಂಗೆ ಅಷ್ಟಷ್ಟು ರೋಡ್ ವ್ಯಾಕೆಂಟ್ ಮಾಡ್ಕೊಂಡು ಹೋಯ್ತು ಮುಂದ್ಗಡೆ ಗಾಡಿ. ಹಾಗೆ ಅಷ್ಟು ಮುತುವರ್ಜಿಯಿಂದ ಕರ್ಕೊಂಡು ಹೋದ್ರು. ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ದಾವಣಗೆರೆಯಿಂದ ಬರೋರು ಡಾಕ್ಟ್ರುಗಳು ಅವರೆಲ್ಲ, ದಾವಣಗೆರೆಯಲ್ಲಿ ಒಂದು ಹಾಸ್ಪಿಟ್ಲ್ ಇದೆಯಲ್ಲ, ಅವರು ಬಂದು ನೋಡಿಕೊಂಡ್ರು. ಕೊನೆಗೆ ನಮಗೆ ಗೊತ್ತಿತ್ತು ಯಾಕೆ ಸುಮ್ಮನೆ ಮಾಡ್ತಾರೆ ಅಂತ. ಒಂದು 15 ದಿನ ನಮಗೆ ಭಾಳ ಬೇಜಾರಾಯಿತು. ಅಲ್ಲಿ ಒಂದು 10-12 ಜನ ಇವರು ಮರಿ ಡಾಕ್ಟ್ರುಗಳು ಅವರು ನೋಡ್ಕೊಳ್ತಾ ಇದ್ರು. ಕಿಡ್ನಿದಕ್ಕೆ, ಉಸಿರಾಡೋದಕ್ಕೆ, ಇದಕ್ಕೆ ಎಲ್ಲದಕ್ಕೂ ಗ್ಯಾಡ್ಜೆಟ್ ಇಟ್ಟಿದ್ರು. ಪ್ರತಿದಿನ ರಕ್ತ ತಗೊಂಡು ಹೋಗಿ ಪರೀಕ್ಷೆ ಮಾಡೋರು, ಇದೆಲ್ಲ ಇತ್ತು. ಅವ್ರಿಗೆಲ್ಲ ಊಟ ನಮ್ಮ ಮನೇಲೇ. ನನ್ನ ತಮ್ಮ ಹೇಳಿದ್ದ, ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಅವ್ರಿಗೆಲ್ಲ ಊಟಕ್ಕೆ ಹಾಕಿ ಅಂತ. ಸೊ ಎವ್ರಿ ಡೇ ನಾವೆಲ್ಲ ಹೆಣ್ಮಕ್ಳೆಲ್ಲ ಬಂದುಬಿಟ್ಟಿದ್ವಿ. ಎವ್ರಿ ಡೇ ಒಂದಿಬ್ಬರು ಕೆಲಸದವರು, ಅಡುಗೆಯವರು ಅಡುಗೆ ಮಾಡಿ ಎಲ್ಲರಿಗೂ ಒಂದು 25-30 ಜನ ಆಗೋರು. ಆವಾಗ ಎಲ್ಲ ಅಲ್ಲಿ ನೋಡ್ಕೊಳ್ಳೋರು, ಎಲ್ಲ ಕೆಲಸದವರು ಎಲ್ಲ ಸೇರಿ. ಸೊ ಒಂದು 15 ದಿನ ಮೇಂಟೈನ್ ಮಾಡಿದ್ವಿ ಎಲ್ಲರಿಗೂ ಊಟ ಗೀಟ ಎಲ್ಲ. ಆಮೇಲೆ ಅಷ್ಟೇ, ಕೊನೆಗೆ ಅವರು ಕಾನ್ಷಿಯಸ್ನೆಸ್ ಇರಲಿಲ್ಲ ಅವ್ರಿಗೆ. So he passed away at the age of 98. 98 passed away. ಯಾವತ್ತು ಮ್ಯಾಮ್ ಆ ದಿನ? ಅದು 8ನೇ ತಾರೀಕು ಆಗಸ್ಟು 2000. ಕ್ವಿಟ್ ಇಂಡಿಯಾ ಚಳವಳಿ. ಕ್ವಿಟ್ ಇಂಡಿಯಾ ಚಳವಳಿ ಸ್ಟಾರ್ಟ್ ಆಗಿದೆ 8ನೇ ತಾರೀಕು. ಸೊ ಅವತ್ತೇ ಅವರು ಅವತ್ತೇ ದೇಹಾಂತ್ಯ ಆಯಿತು. ಚೆನ್ನಾಗಿ ಮಾಡಿದ್ರು ಎಲ್ಲ ಪೊಲೀಸ್ ಇದು ಎಲ್ಲ ಇತ್ತು. ಎಷ್ಟು ಗುಂಡು ಹಾರಿಸಿದ್ರು ರೆಸ್ಪೆಕ್ಟಿಗೆ ಅಂತ, ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು. CM ಪೋಸ್ಟ್ ಇಂದ ಇಳಿದ ನಂತರ ನಾನು ಕೆಲವೊಂದ್ಸಲ ಅಂತಿದ್ರಂತೆ, ನಾನು ಯಾಕೆ KPCCಗೆ ಪ್ರೆಸಿಡೆಂಟ್ ಆದೆ ಅಂತ ಅನಿಸ್ತಾ ಇದೆ, ನಾನು ಆಗ್ಬಾರ್ದಿತ್ತು ಅಂತ ಹೇಳಿ. ಗೊತ್ತಿಲ್ಲ ನನಗೆ. ಆ ರೀತಿಯ ರಾಜಕೀಯ ಘಟನೆಗಳು ನಿಮ್ಗೆ ಯಾವುದು ಗೊತ್ತಿಲ್ಲ? ಇದು ಹೇಳಿದ್ದು ನನಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇದ್ರ. ಇಲ್ಲ, ಅವಾಗ ಇಂದಿರಾ ಗಾಂಧಿ ಭಾಳ ಪ್ರೆಷರ್ ಹಾಕಿದ್ರು ಅವ್ರಿಗೆ, ಇದು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗ್ರಿ ಅಂತ ತುಂಬ ಪ್ರೆಷರ್ ಹಾಕಿದ್ರು. ನಮ್ಮ ತಾಯಿ ಬೇಡ ಅಂದರು, ಹೋಗ್ಬೇಡಿ ಅಂದರು. ನಮ್ಮ ತಂದೆಗಿನ್ನ ನಮ್ಮ ತಾಯಿಗೆ ರೂಮ್ನಲ್ಲಿ ಇರ್ತಿದ್ರಲ್ಲ, ಅವ್ರಿಗೆ ಯಾರು ಹೆಂಗೆ ಅಂತ ಗೊತ್ತಾಗ್ಬಿಡೋದು. ನಮ್ಮ ತಾಯಿಗೆ ಗೊತ್ತಾಗೋದು, ನಮ್ಮ ತಂದೆಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಅವರು ಮಾತಾಡೋ ರೀತಿ ನೋಡೇ ಇವ್ರು ಇಂಥವ್ರು, ಇವ್ರ ಮಾತು ಕೇಳಿಬಿಡಿ ಅಂತ ಹೇಳ್ಬಿಡೋದು ಹಾಗೆ.